ಸೊ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೈಸ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ. ಸೊ ನಾವು ಇಲ್ಲೇ ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಸೊ ಗೈಸ್ ಇವಾಗ ನಾನು ಡೈಲಿ ರುಟೀನು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಮಾಡ್ತಾಯಿದ್ದೀನಿ ನೋಡಿ ಗೈಸ್. ಸೊ ಏನಿಲ್ಲ, ಬೆಳಿಗ್ಗೆ ಎದ್ವಿ, ಜಿಮ್ಮಿಗೆ ಬಂದ್ವಿ. ಸೊ ಜಿಮ್ ಮಾಡ್ತಾಯಿದ್ದೀವಿ ನೋಡಿ ಗೈಸ್, ಹೆಂಗೆ ಮಾಡ್ತಾಯಿದ್ದೀವಿ ಅಂತ. ಜಿಮ್ನಾಗ ಏನೇನು ಮಾಡಿದ್ವಿ ಎಲ್ಲ ವೀಡಿಯೋ ಮಾಡಿದ್ದೀನಿ. ಸೊ ನೋಡ್ತಾ ಬನ್ನಿ ಗೈಸ್, ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸುಷ್ಮಿತಾ ವ್ಲಾಗ್ಸ್ಗೆ. ಸೊ ನಿಮಗೆ ಲೈಕ್ ಎಲ್ಲ ನಮ್ಮದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ನಾನು ವೀಡಿಯೋ ಹಾಕಿದರೆ ನಿಮಗೆಲ್ಲ ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಬನ್ನಿ ಗೈಸ್ ನೋಡೋಣ. ಹಾಂ ಹಾಂ ಎಸ್ ಹಾಂ ಹಾಂ. ಸೊ ಗಾಯ್ಸ್, ನಮ್ಮದು ತೋಟದಿಂದ ಏನು ತಂದಿದ್ದೀವಿ ನೋಡಿ ಇಲ್ಲಿ. ಸೊ ಇನ್ನೂ ಕಸಗಿದೆ, ಹಣ್ಣಾಗಿಲ್ಲ. ಸೊ ಹಣ್ಣು ಹಾಕಕ್ಕೆ ಇಟ್ಟಿದ್ದೀವಿ ಮ್ಯಾಂಗೋನ. ಸೊ ನೋಡಿ ಗಾಯ್ಸ್, ಇಷ್ಟಿದೆ ನೋಡಿ ಗೈಸ್, ಎಷ್ಟು ದೊಡ್ಡದಿದೆ ಅಂತ ಹಣ್ಣು. ಸೊ ಒಂದು ಸ್ವಲ್ಪ ಇಷ್ಟಿದೆ ಗೈಸ್, ಇಷ್ಟೊಂದಿದೆ. ಸೊ ಎಲ್ಲ ಹಣ್ಣು ಹಾಕಕ್ಕೆ ಇಟ್ಟಿದ್ದೀವಿ. ಸೊ ನೋಡಿ, ಸೊ ಹಣ್ಣಾದಮೇಲೆ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಗೈಸ್ ಹೆಂಗಿರುತ್ತೆ ಅಂತ ಹಣ್ಣು. ಸೊ ವಿಲ್ಸಿ ಗೈಸ್, ನೋಡೋಣ ಏನಾಗುತ್ತೆ ಅಂತ, ಯಾವಾಗ ಹಣ್ಣಾಗುತ್ತೆ ಅಂತ ನೋಡೋಣ. ಸೊ ನಿನ್ನೆನೇ ತೊಗೊಂಬಂದಿದ್ದಾನೆ ನಮ್ಮ ತಮ್ಮ. ಸೊ ಇದನ್ನ ಸೊ ನೋಡೋಣ ಗೈಸ್. ಆಮೇಲೆ ಗೈಸ್, ಇದು ಸ್ವೀಟ್ ಕಾರ್ನ್ ತಂದಿದ್ದ ಅವನು. ಸೊ ಇಷ್ಟು ಸ್ವೀಟ್ ಕಾರ್ನ್ ತಂದಿದ್ದಾನೆ. ಸೊ ನೋಡಿ, ಇಷ್ಟೊಂದಿದೆ ಸ್ವೀಟ್ ಕಾರ್ನ್ಸ್. ಸೊ ಇವಾಗ ಇವನ್ನ ಏನು ಮಾಡಬೇಕಂದ್ರೆ, ಬಾಯ್ಲ್ ಮಾಡಿ ಸ್ವಲ್ಪ ಹಳ್ಳುಪ್ಪು ಹಾಕಿ ಇದು ಮಾಡಬೇಕು ಗೈಸ್. ಕಾಳು ಬಿಡಿಸ್ಬೇಕು. ಬಿಡಿಸಿದ ಮೇಲೆ ಅದನ್ನ ಒಗ್ಗರಣೆ ಹಾಕಿ, ನಾವು ಅವಲಕ್ಕಿ ಉಪ್ಪಿಟ್ಟು ಹೇಗೆ ಒಗ್ಗರಣೆ ಹಾಕ್ತೀವಲ್ಲ ಆ ಥರ ಒಗ್ಗರಣೆ ಹಾಕಬೇಕು. ಸೊ ಹಾಕಿದರೆ ಚೆನ್ನಾಗಿ ಬರುತ್ತೆ ಗೈಸ್, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಇದೊಂದು ಬೇರೆ ಥರ ಲೈಕ್ ಬ್ರೇಕ್ಫಾಸ್ಟ್ ಟೈಪ್ ಆಗುತ್ತೆ. ಸೊ ಇಷ್ಟಿದೆ ನೋಡಿ ಗೈಸ್, ಇಷ್ಟೊಂದಿದೆ. ಸೊ ಇವನ್ನ ಇವಾಗ ಬಾಯ್ಲ್ ಮಾಡಿ ಉದುರಿಸಿದ್ದೀನಿ ಗೈಸ್ ಇವನ್ನ. ಸೊ ತೋರಿಸ್ತೀನಿ ನಿಮಗೆ. ಸೊ ನೋಡಿ ಗೈಸ್, ಇವನ್ನೆಲ್ಲ ಸಾಲ್ಟ್ ಹಾಕಿ ಹಳ್ಳುಪ್ಪು ಹಾಕಿ ಬಾಯ್ಲ್ ಮಾಡಿದ್ದೀನಿ. ಸೊ ಈ ಥರ ಉದುರಿಸಿದ್ದೀನಿ, ಈ ಥರ ಆಗಿದ್ದಾವೆ. ಸೊ ಹಿಂಗಾಗಿದೆ ಗೈಸ್. ಸೊ ಇವಾಗ ಇದನ್ನ ಒಗ್ಗರಣೆ ಹಾಕ್ತೀವಿ ಇವಾಗ. ಸೊ ತೋರಿಸ್ತೀನಿ ನಿಮಗೆ ಹೆಂಗಾಗುತ್ತೆ ಅಂತ. ಸೊ ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಅದಕ್ಕೆ. ಸೊ ನೋಡಿ ಗೈಸ್. ಸೊ ಗೈಸ್, ಇದನ್ನ ರೆಸಿಪಿ ಮಾಡ್ತಾಯಿದ್ದೀನಿ, ಒಂದು ಕಾರ್ನ್ ರೆಸಿಪಿ. ಸೊ ನೋಡಿ ಗೈಸ್ ಹೆಂಗೆ ಮಾಡಬೇಕು ಅಂತ.
ಸೊ ಗಾಯ್ಸ್ ಫೈನಲಿ ರೆಡಿ ಆಯಿತು ನಮ್ಮ ಕಾರ್ನ್ ರೆಸಿಪಿ. ಸೊ ಟೇಸ್ಟ್ ಮಾಡ್ತಾಯಿದ್ದೀನಿ, ಮಸ್ತಾಗಿತ್ತು ಗಾಯ್ಸ್. ಸೊ ನೀವು ಟ್ರೈ ಮಾಡ್ಕೊಳ್ರಿ ಮನೆಯಲ್ಲಿ. ಸೊ ಒಂದು ಚೇಂಜ್ ಅನಿಸುತ್ತೆ ಅಷ್ಟೇ, ಡೈಲಿ ಅದೇ ಅವಲಕ್ಕಿ ಉಪ್ಪಿಟ್ಟು ಬೇಜಾರಾಗಿತ್ತು. ಸೊ ಕಾರ್ನ್ ರೆಸಿಪಿ ಮಾಡಿದ್ದೆ. ಸೊ ನೆಕ್ಸ್ಟ್ ಗಾಯ್ಸ್ ಇದು ಮಾಡ್ತಾಯಿದ್ದೀನಿ, ಏನಂತಾರೆ ಶಾವಿಗೆ ಉಪ್ಪಿಟ್ಟನ್ನ. ಸೊ ನೋಡಿ ಗಾಯ್ಸ್ ಶಾವಿಗೆ ಉಪ್ಪಿಟ್ಟನ್ನ ಹೇಗೆ ಮಾಡ್ತಾಯಿದ್ದೀನಿ ಅಂತ. ಸೊ ಜಿಮ್ಮಿಂದ ಬಂದಮೇಲೆ ನಂದು ಡೈಲಿ ಲಾಗ್ ಗೈಸ್. ಜಿಮ್ಮಿಗೆ ಹೋಗಿ ಬಂದಮೇಲೆ ಮಾರ್ನಿಂಗು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೆ. ಸೊ ಗೈಸ್ ಇವಾಗ ಹನುಮಾನ್ ಟೆಂಪಲ್ಗೆ ಹೋಗ್ತೀನಿ. ಸೊ ನಿಮಗೆ ತೋರಿಸ್ತಾ ಬರ್ತೀನಿ. ಸೊ ನೋಡ್ತಾ ಬನ್ನಿ ಗೈಸ್. ಸೊ ಹನುಮಾನ್ ಟೆಂಪಲ್ಗೆ ಹೋಗಿ ದರ್ಶನ ಪಡ್ಕೊಂಡು ಬಂದು ನಾಷ್ಟ ಮಾಡಿ ಆಮೇಲೆ ಏನು ಮಾಡ್ತೀನಿ, ಸ್ವಲ್ಪ ಟಿ ವಿ ನೋಡ್ತೀನಿ ಗೈಸ್. ಸೊ ಟಿ ವಿ ನೋಡಿದ ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ, 1 hour ಮಲಗ್ತೀನಿ ಮಧ್ಯಾಹ್ನ. ಸೊ ಅದಾದಮೇಲೆ ಮತ್ತೆ ಲಂಚ್ ಪ್ರಿಪೇರ್ ಮಾಡಬೇಕು. ಸೊ ಎಲ್ಲ ನಿಮಗೆ ತೋರಿಸ್ತಾ ಬರ್ತೀನಿ ಗೈಸ್. ಸೊ ನೋಡ್ತಾ ಬನ್ನಿ ಗೈಸ್, ಹೋಗೋಣ ಬನ್ನಿ. ಸೊ ಗೈಸ್ ನೋಡಿ ನಮ್ಮ ಐರಾವತ ರೆಡಿ ಇದೆ. ಸೊ ಇವಾಗ ಹತ್ತಿ ಹೋಗೋಣ ಬನ್ನಿ. ಸೊ ಗೈಸ್ ನಮ್ಮ ಬೆಲ್ಗಮ್ನಲ್ಲಿ ಮಳೆ ಬಂದು ಹೆಂಗಾಗಿದೆ ನೋಡಿ ರೋಡು. ಸೊ ಹಾಗೆ ಹೋಗ್ತಾ ಇದ್ದೀನಿ ನಮ್ಮ ಬಾಸ್ ದರ್ಶನ ಪಡ್ಕೊಳ್ಳೋಕ್ಕೆ. ಸೊ ನೋಡಿ ಗೈಸ್ ಹೆಂಗೆ ಮಾಡಿರ್ತಾರೆ ಪೂಜಾನ, ನಿಮಗೂ ಎಲ್ಲ ದರ್ಶನ ಮಾಡಿಸ್ತೀನಿ. ಸೊ ಮಾಡ್ಕೊಳ್ಳಿ. ಸೊ ನೋಡಿ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದ್ರಾಗ ತುಂಬ ಕ್ಲಿಪ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ ನಂದು ಡೈಲಿ ರೂಟೀನದ್ದು. ಸೊ ಎಲ್ಲೂ ಸ್ಕಿಪ್ ಮಾಡಲಾರ್ದೇ ವಿಡಿಯೋ ಮಾಡಿ ಹಾಕಿದ್ದೀನಿ ಗೈಸ್. ಎಲ್ಲ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಬನ್ನಿ ಗೈಸ್ ಹೋಗೋಣ ಈಗ ಬಾಸ್ ಟೆಂಪಲ್ಗೆ. ಸೊ ಇವಾಗ ನಿಯರ್ ನಮ್ಮ ಮನೆಯಿಂದ ಕರೆಕ್ಟಾಗಿ 2 ರಿಂದ 3 ನಿಮಿಷ ಗೈಸ್ ಅಷ್ಟೇ, ತುಂಬ ನಿಯರ್ ಆಗುತ್ತೆ. ಸೊ ನೋಡಿ ಗೈಸ್ ಅದಕ್ಕೆ ಹೋಗ್ತಾ ಇದ್ದೀನಿ. ಡೈಲಿ ನಂದು ರೂಟೀನ್ ಗೈಸ್ ಇದು. ಅದು ಜಿಮ್ಗೆ ಹೋಗ್ಬೇಕು ಬೆಳಿಗ್ಗೆ ಆದಮೇಲೆ. ಜಿಮ್ಮಿಂದ ಬಂದಮೇಲೆ ಬ್ರೇಕ್ಫಾಸ್ಟ್ ಮಾಡಿಟ್ಟು ಬಾಸ್ಗೆ ಟೆಂಪಲ್ಗೆ ಹೋಗಿ ಅದಾದಮೇಲೆ ವಾಪಸ್ ಬಂದು ನಾಷ್ಟ ಮಾಡಿ ಅದಾದಮೇಲೆ ಮತ್ತೆ ನಮ್ಮದು ಸ್ಟಾರ್ಟ್ ಆಗುತ್ತೆ ಲಂಚ್ ಪ್ರಿಪೇರ್ ಮಾಡೋಕ್ಕೆ, ಅದು ಇದು ಅಂತ ಚಲೋ ಆಗುತ್ತೆ ಗೈಸ್. ನೋಡಿ ಗೈಸ್ ಎಷ್ಟು ಮಾಡಾಗಿತ್ತೆ ಅಂತ, ಮಳೆ ಬರೋಕೆ ಈಗ ಮತ್ತೆ ಮಳೆ ಬರೋಂಗಾಗಿದೆ. ಸೊ ಅಷ್ಟು ಮಳೆ ಬರೋಷ್ಟರೊಳಗೆ ಹೋಗಿ ಬರಬೇಕಂತ ಹೋಗ್ತಾ ಇದ್ದೀನಿ ನೋಡಿ ಗೈಸ್. ಬರುತ್ತೆ ಈಗ ಟೆಂಪಲ್ಲು. ಸೊ ನೋಡಿ
ಬಂತು ನೋಡಿ ಗೈಸ್ ನಮ್ಮ ಬಾಸ್ ಟೆಂಪಲ್ಲು. ಸೊ ಇವಾಗ ದರ್ಶನ ಪಡ್ಕೊಂಡು ಬರೋಣ ಬನ್ನಿ. तुमचे भाऊ कुठे नाही? दोन. एक बेंगळूरला आहे, एक काय. ಸೊ ಗಾಯ್ಸ್ ಚಳಿಗೆ ನಮ್ಮದು ಕ್ಯಾಟ್ ಹೆಂಗೆ ಕುಂತಿದೆ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಕುಂತಿದೆ ಅಂತ ಅದೊಂದು ಸಿಕ್ತು, ಅದನ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಎಷ್ಟು ಚೆನ್ನಾಗಿ ಕಣ್ಣು ಮುಚ್ಕೊಂಡು ಕುಂತಿದೆ ನೋಡಿ ಗಾಯ್ಸ್, ಎಷ್ಟು ಕ್ಯೂಟ್ ಆಗಿದೆ ಕ್ಯಾಟಿ ಅಂತ. ಸೊ ಇಷ್ಟು ಗೈಸ್ ಬನ್ನಿ. ಸೊ ಗೈಸ್ ನೋಡಿ ಇಲ್ಲೇ ಇದು ಆಂಜನೇಯನ ಟೆಂಪಲ್ ಇದೆಯಲ್ಲ, ಅದ್ರದ್ದು ಎಕ್ಸಾಕ್ಟಾಗಿ ಅಪೋಸಿಟೇ ಶಿವನ ಟೆಂಪಲ್ ಮಾಡಿದ್ದಾರೆ. ಸೊ ನೋಡಿ ಗೈಸ್ ಬನ್ನಿ ಮೇಲೆ ಹೋಗೋಣ. ಸೊ ನೋಡಿ ಗೈಸ್ ಶಿವನ ದರ್ಶನ ಪಟ್ಕೊಳ್ಳಿ. ಸೊ ನೋಡಿ ಹಿಂಗಿದೆ. ಒಂದು ರೌಂಡ್ ಹಾಕೋಣ ಬನ್ನಿ ಗೈಸ್. ಇಲ್ಲೇ ಇದು ಮರ ಇದೆ ಗೈಸ್ ಒಂದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ ದೊಡ್ಡದಾಗಿ ಬೆಳೆದಿದೆ. ಸೊ ಗೈಸ್ ಇಲ್ಲೊಂದು ಶಿವನ ಟೆಂಪಲ್ ಇದೆ, ಬನ್ನಿ ತೋರಿಸ್ತೀನಿ. ಸೊ ಇದು ಬಾವಿ ಗೈಸ್, ಬಾವಿ ಇದು. ಸೊ ಅಲ್ಲೆಲ್ಲ ಆಮೆ ಎಲ್ಲ ಇರುತ್ತೆ. ಸೊ ತೋರಿಸ್ಲಾ ನಿಮಗೆ ಇದೆ. ಸೊ ಕಾಣಿಸುತ್ತಾ ಇಲ್ಲ ನಿಮಗೆ, ಗೊತ್ತಿಲ್ಲ. ಇಲ್ಲಿದೆ ನೋಡಿ ಗೈಸ್, ಆಮೆ ಇದೆ. ಸೊ ಬಾವಿ ಅಲ್ಲೊಂದಿದೆ ನೋಡಿ ಗೈಸ್ ಆಮೆ. ಸೊ ತುಂಬ ಇದ್ದಾವೆ ಗೈಸ್, ಬಟ್ ಇಲ್ಲೊಂದು ಬರ್ತಾ ಇದೆ ನೋಡಿ ಗೈಸ್ ಮೇಲೆ. ಸೊ ನೋಡಿ ಇಲ್ಲೇ. ಸೊ ಗೈಸ್ ಇಲ್ಲೊಂದು ಶಿವನ ಟೆಂಪಲ್ ಇದೆ. ಸೊ ನೋಡಿ ಶಿವನ ಟೆಂಪಲ್ ಇಲ್ಲೊಂದಿದೆ. ಸೊ ನಂದಿ ಆದಮೇಲೆ ಶಿವ. ಸೊ ನೋಡಿ ಗೈಸ್ ಹೆಂಗಿದೆ ಶಿವನ ಟೆಂಪಲ್ ಇಲ್ಲ ನೋಡಿ ಗೈಸ್ ನೋಡಿ. ಸೊ ನಾಗೇಂದ್ರ ಟೆಂಪಲ್ ನೋಡಿ ಗೈಸ್. ಸೊ ಗೈಸ್ ಇವಾಗೆಲ್ಲ ದರ್ಶನ ಮುಗೀತು. ಸೊ ಮನೆಗೆ ಹೋಗ್ತಾ ಇದ್ದೀವಿ ಬನ್ನಿ. ಇವಾಗ ಮನೆಗೆ ಬಂದು ದರ್ಶನ ಮುಗಿಸ್ಕೊಂಡು ಇವಾಗ ನಾಷ್ಟ ಮಾಡ್ತಾಯಿದ್ದೀನಿ ಗೈಸ್, ನಮ್ಮ ಶಾವಿಗೆ ಉಪ್ಪಿಟ್ಟನ್ನ. ಸೊ ಬನ್ನಿ ನೆಕ್ಸ್ಟು ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ನೋಡಿ ಗೈಸ್, ಮೆಂತೆ ಪರಾಟ ಮಾಡಬೇಕು ಅಂತ. ಸೊ ನೋಡಿ ಗೈಸ್ ಹೆಂಗೆ ಮಾಡಬೇಕು ಅಂತ.
ಸೊ ಗಾಯ್ಸ್ ಇವಾಗ ಮಧ್ಯಾಹ್ನ ಸ್ವಲ್ಪ ಪರಾಟ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಪರಾಟ ಮಾಡ್ತಾಯಿದ್ದೀನಿ ಗೈಸ್. ಸೊ ಮೆಂತೆ ಪರಾಟ ಮಾಡ್ತಾಯಿದ್ದೀನಿ ಗೈಸ್. ಸೊ ಮೆಂತೆ ಪರಾಟ ಇವಾಗ ತಿಂತೀವಿ. ಸೊ ಮಾಡಿ ತೋರಿಸ್ತೀನಿ ನಿಮಗೆ ರೆಡಿ ಆದಮೇಲೆ. ಸೊ ಇವಾಗ ಇನ್ನೂ ಹಿಟ್ಟು ಕಲಿಸ್ತಾ ಇದ್ದೀನಿ. ಜಿಮ್ಮಿಗೆ ಹೋಗೋರು ಲೈಕ್ ಏನೇನು ನ್ಯೂಟ್ರಿಷನ್ ಪ್ರೋಟೀನ್ ಕಂಟೆಂಟ್ ಇದ್ದಿದ್ದು ಏನೇನು ತಿನ್ನಬೇಕಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಗೈಸ್. ಸೊ ನಾವು ಜಿಮ್ಮಿಗೆ ಹೋಗ್ತಾ ಇದ್ದೀವಲ್ಲ, ಸೊ ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾರಾದರೂ ಹೇಳಿದರೆ. ಸೊ ತಿಂತೀವಿ ಆ ಫ್ರೂಟ್ಸು, ಆ ವೆಜಿಟೇಬಲ್ಸು, ಡ್ರೈ ಫ್ರೂಟ್ಸು, ಎಗ್ಸು, ಏನಾದರೂ